ಎಲ್ರಿಗೂ ನಮಸ್ಕಾರ. ತಾನು ಮಾಡಿದ್ದು ತನಗೆ ಅನ್ನೋ ಒಂದು ಮಾತನ್ನು ನಾವು ಅನೇಕ ಕಡೆ ಅನೇಕರು ಹೇಳೋದನ್ನು ನಾವು ಕೇಳ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ಕರ್ಮ ರಿಟರ್ನ್ಸ್ ಅಂತ ಒಂದು ವರ್ಡ್ ಈಗ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಅದರ ಅರ್ಥ ನಾನು ಆಗಲೇ ಹೇಳಿದ ಹಾಗೆ, ಈ ಹಿಂದೆ ಹೇಳಿದ ಹಾಗೆ, ನಾವು ಮಾಡಿದ್ದು ನಮಗೆ. ಸಂಸ್ಕೃತದಲ್ಲಿ ಒಂದು ವಾಕ್ಯ ಬರುತ್ತೆ. ಏನಪ್ಪ ಅಂದರೆ, ಅವಶ್ಯಂ ಅನುಭೋಕ್ತವ್ಯಂ ಗತ ಜನ್ಮ ಶುಭಾಶುಭಂ ಅಂತ. ಅದರರ್ಥ, ನಾವು ಏನು ಮಾಡ್ತೀವೋ ಅದು ಒಳ್ಳೆಯ ಕೆಲಸ ಆಗಿದ್ದರೆ ಒಳ್ಳೆಯ ಫಲ, ಕೆಟ್ಟ ಕೆಲಸ ಆಗಿದ್ದರೆ ಕೆಟ್ಟ ಫಲ, ಅದನ್ನು ನಾವೇ ಅನುಭವಿಸಬೇಕು ಅಂತ. ಅದಕ್ಕೆ ಇನ್ನೊಂದು ಉತ್ತಮವಾದಂತಹ ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತೆ. ಯಥಾಧೇನು ಸಹಸ್ರೇಷು ವತ್ಸೋ ಗಚ್ಚತಿ ಮಾತರಂ ತಥಾ ಯಚ್ಚ ಕೃತಂ ಕರ್ಮ ಕರ್ತಾರಮನುಗಚ್ಚತಿ ಅಂತ. ಎಷ್ಟು ಸುಂದರವಾದ ಅರ್ಥವಿರೋ ಶ್ಲೋಕ ಅಂದರೆ, ಈಗ ಒಂದು ದೊಡ್ಡ ಬಯಲಿನಲ್ಲಿ ಒಂದೇ ಬಣ್ಣದ ಒಂದೇ ರೀತಿಯ 1,000 ಹಸುಗಳು ಮೇಯ್ತಾ ಇರ್ತವೆ. ಆಗ ಯಾವುದೋ ಒಂದು ಕರುವನ್ನು, ಆ 1,000 ಹಸುಗಳಲ್ಲಿ, ಒಂದೇ ರೀತಿಯಲ್ಲಿ ಇರೋ 1,000 ಹಸುಗಳಲ್ಲಿ ಒಂದು ಹಸುವಿನ ಕರುವನ್ನು ಕೊಟ್ಟಿಗೆಯಿಂದ ಬಿಟ್ಟಾಗ ಆ ಕರು 1,000 ಹಸುಗಳು ತನ್ನ ತಾಯಿಯಂತೆಯೇ ಇವೆ ಅಂತ ಅದು ಗಾಬರಿ ಬೀಳೋದಿಲ್ಲ, ಕನ್ಫ್ಯೂಸ್ ಆಗೋದಿಲ್ಲ. ಆ ಕರು 1,000 ಹಸುಗಳು ಒಂದೇ ರೀತಿಯಲ್ಲಿದ್ದರೂ ಕೂಡ ಅದು ಮಿಸ್ ಆಗದ ಹಾಗೆ ತನ್ನ ತಾಯಿಯ ಹತ್ರನೇ ಹೋಗುತ್ತೆ. ಹಾಗೆಯೇ ಮನುಷ್ಯ ತನ್ನ ಜೀವನದಲ್ಲಿ ಮಾಡ್ತಕ್ಕಂಥ ಕರ್ಮಫಲಗಳನ್ನು, ಒಳ್ಳೆಯದಾಗಿದ್ದರೆ ಒಳ್ಳೆಯದು, ಕೆಟ್ಟದ್ದಾಗಿದ್ದರೆ ಕೆಟ್ಟದ್ದು, ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಅದು ಅಡ್ರೆಸ್ ಮಿಸ್ ಆಗದ ಹಾಗೆ ನಮ್ಮನ್ನು ಹುಡುಕೊಂಡು ಬರುತ್ತೆ. ಅಡ್ರೆಸ್ ಮಿಸ್ ಆಗದೇ ಇಲ್ಲ. ಇನ್ನೊಂದು ಅದ್ಭುತವಾದ ಮಾತನ್ನು ನಮ್ಮ ಹಿರಿಯರು ಹೇಳ್ತಾರೆ. ಭಗವಂತ ಬೇಕಾದರೆ ಎಕ್ಸ್ಕ್ಯೂಸ್ ಕೊಟ್ಬಿಡ್ತಾನೆ. ನಾವು ಮಾಡೋ ಕೆಟ್ಟ ಕೆಲಸಗಳಿಗೆ, ನನ್ನ ಭಕ್ತ ಪರವಾಗಿಲ್ಲ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡೋಣ ಅಂತ ಭಗವಂತ ಬೇಕಾದರೂ ಎಕ್ಸ್ಕ್ಯೂಸ್ ಕೊಟ್ಬಿಡ್ತಾನೆ, ರಿಯಾಯಿತಿ ಕೊಟ್ಬಿಡ್ತಾನೆ. ಆದರೆ ಕರ್ಮ ಮಾತ್ರ ಯಾವುದೇ ಕಾರಣಕ್ಕೂ ಎಕ್ಸ್ಕ್ಯೂಸ್ ಕೊಡೋದಿಲ್ಲ. ನಾನು ಬಡವ, ನನ್ನನ್ನು ಬಿಟ್ಬಿಡು ಅಂದರೆ ನೀನು ಮಾಡಿದ್ದು ನೀನು ಅನುಭವಿಸ್ಬೇಕು ಅನ್ನುತ್ತೆ ಕರ್ಮ. ನಾನು ಶ್ರೀಮಂತ, ನೀನೇನು ಮಾಡ್ಕೊಳಕ್ಕಾಗತ್ತೆ ಅಂದರೆ ನೀನು ಯಾರನ್ನ ಆಗಿರೋ ನನಗೇನು, ನೀನು ಮಾಡಿದ್ದು ನೀನು ಅನುಭವಿಸ್ಬೇಕು ಅಂತ ಹೇಳುತ್ತೆ ಕರ್ಮ. ನಾನು ದೊಡ್ಡ ರಾಜಕಾರಣಿ, ನೀನು ನನ್ನನ್ನೇನು ಮಾಡ್ಕೊಳಕ್ಕಾಗಲ್ಲ ಅಂದರೆ ಕರ್ಮ ಹೇಳುತ್ತೆ ನೀನು ಯಾವನಾದರೆ ನನಗೇನೋ, ನೀನು ಮಾಡಿದ್ದು ನೀನೇ ಅನುಭವಿಸ್ಬೇಕು ಅಂತ. ಕರ್ಮ ಅನ್ನೋದು ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ರಾಜಕಾರಣಿಗಳಾಗಿರಲಿ, ಸನ್ಯಾಸಿಗಳಾಗಿರಲಿ, ಅಕ್ಷರಸ್ಥರಾಗಿರಲಿ, ಅನಕ್ಷರಸ್ಥರಾಗಿರಲಿ, ಯಾರನ್ನೂ ಕೂಡ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅದು ಮಾಡೋ ಕೆಲಸ, ನೀನು ಒಳ್ಳೆ ಕೆಲಸ ಮಾಡಿದೀಯಾ, ಒಳ್ಳೆ ಫಲ ಅನುಭವಿಸ್ತೀಯಾ, ಕೆಟ್ಟದನ್ನು ಮಾಡಿದೀಯಾ, ಕರ್ಮ ರಿಟರ್ನ್ಸ್. ಅದಕ್ಕೆ ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಹೇಳ್ತಾರೆ, ಆದಷ್ಟು ದೇವರಿಗೆ ನಾವು ಭಯ ಪಡದೇ ಹೋದರೂ ಕೂಡ ಕರ್ಮಕ್ಕೆ ನಾವು ತಲೆ ಬಾಗಲೇಬೇಕು. ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಒಂದು ವೇಳೆ ನಾವು ನಮ್ಮ ಸುತ್ತಮುತ್ತ ನೋಡ್ತೇವೆ, ಕೆಲವರು ಮಾಡಿದಂತಹ ಪಾಪದ ಕರ್ಮಗಳಿಂದ ಏನೂ ಗೊತ್ತಿಲ್ಲದೆ ಇರೋ ಪಾಪ ಅವ್ರ ಮಕ್ಕಳು ತುಂಬ ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ. ನಮ್ಮ ಸುತ್ತಮುತ್ತ ಅನೇಕ ಉದಾಹರಣೆಗಳನ್ನು ನಾವು ದಿನ ಬೆಳಗ್ಗಿದ್ರೆ ನೋಡ್ತಾ ಇದ್ದೇವೆ. ನಮ್ಮ ನೆಂಟರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಗೊತ್ತಿರೋರಾಗಿರ್ಬೋದು, ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪಾಪದ ಕೆಲಸಗಳಿಗೆ ಏನೂ ಗೊತ್ತಿಲ್ಲದೆ ಇರೋ ಪಾಪ ಮಕ್ಕಳು ನರಳಾಡ್ತಾ ಇರ್ತಾರೆ, ಆ ನೋವನ್ನು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಹೇಳಿದ ತಕ್ಷಣ ಕೆಟ್ಟ ಕೆಲಸಗಳನ್ನು ಮಾಡೋದು ನಿಲ್ಲಿಸೋದು ಇಲ್ಲ. ಜನ ಅವರ ಮನಸ್ಸಿಗೆ ಬರದ ಹೊರತು ಯಾರೇನೇ ಹೇಳಿದ್ರು ಅದು ಸಾಧ್ಯವಿಲ್ಲ. ನಮ್ಮ ಮನಸ್ಸಿಗೆ ಬರಬೇಕು, ಒಳ್ಳೆಯವನಾಗಿರ್ಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ. ಯಾಕಂದ್ರೆ ಅದು ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಅದು ರಿಟರ್ನ್ಸ್ ಆಗಿ ಸುತ್ತಕೊಂಡಾಗ ನಮ್ಮ ಕಣ್ಣೆದುರಿಗೇನೆ ನಾವು ನೋವನ್ನು ನೋಡಿ ನರಳಾಡಬೇಕಾಗುತ್ತೆ. ಆದ್ರಿಂದ ಕರ್ಮ ರಿಟರ್ನ್ಸ್ ಅನ್ನೋ ಮಾತನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಆದಷ್ಟು ಒಳ್ಳೆಯವರಾಗೋಣ, ಒಳ್ಳೆಯ ಕೆಲಸಗಳನ್ನ ಮಾಡೋಣ. ನಮಸ್ಕಾರ. ಧನ್ಯವಾದಗಳು ಸರ್.